ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 147 ಪಾಯಿಂಟ್ಸ್ ಗೇನ್ ಆಗಿ 81,053 ಕ್ಲೋಸ್ ಆಗಿದೆ. ನಿಫ್ಟಿ 41 ಪಾಯಿಂಟ್ಸ್ ಗೇನ್ ಆಗಿ 24,811 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 300 ಪಾಯಿಂಟ್ಸ್ ಗೇನ್ ಆಗಿ 50,985 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ, ಫಸ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನೋಡೋಣ. ಇವತ್ತು ನಮ್ಮ ಮಾರ್ಕೆಟ್ ಫ್ಲ್ಯಾಟಾಗಿ ಮೂವ್ ಆಗಿದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತು ಇವತ್ತು ಇಂಡಿಯನ್ PMI ಡೇಟಾ ಅಪ್ಡೇಟ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಪ್ರೀವಿಯಸ್ ಆಗಿ 58.1 ಬಂದಿತ್ತು, ಈ ಸಲ 57.9 ಬಂದಿದೆ. ಮತ್ತು ಸರ್ವಿಸ್ PMI ಡೇಟಾ ಪ್ರೀವಿಯಸ್ ಆಗಿ 60.3 ಬಂದಿತ್ತು, ಈ ಸಲ 60.4 ಬಂದಿದೆ. ಮತ್ತು ಇವತ್ತು ಸಾಯಂಕಾಲ ಮಾರ್ಕೆಟ್ ಕ್ಲೋಸ್ ಆದಮೇಲೆ RBI ಮೀಟಿಂಗ್ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ ಮತ್ತೆ US ಮಾರ್ಕೆಟ್ ಫ್ಲ್ಯಾಟಾಗಿ ಮೂವ್ ಆಗಿದೆ. FOMC ಮೀಟಿಂಗ್ ಅಪ್ಡೇಟ್ ಆಗಿದೆ. ಈ ಮೀಟಿಂಗ್ ಔಟ್ಕಮ್ ಏನಂದರೆ, ಇವರು ಪ್ರೀವಿಯಸ್ ಆಗಿ ಹೇಳಿದ್ದನ್ನೇ ಮತ್ತೆ ಹೇಳಿದ್ದಾರೆ. ಇನ್ಫ್ಲೇಷನ್ ಬಿಲೋ 2% ಬರೋವರೆಗೂ ಯಾವುದೇ ಥರ ರೇಟ್ ಕಟ್ ಇರಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೆ ಮಾರ್ಕೆಟ್ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಜಾಕ್ಸನ್ ಹೋಲ್ ಮೀಟಿಂಗ್ ಡೇಟಾ ಅಪ್ಡೇಟ್ ಆಗುತ್ತೆ. ಇದು ನಾಳೆ ನೈಟ್ ಈ ಡೇಟಾನ ಟ್ರ್ಯಾಕ್ ಮಾಡಿ. ಇದ್ರ ಇಂಪ್ಯಾಕ್ಟ್ ನಮಗೆ ಸೋಮವಾರ ಇರುತ್ತೆ ಮಾರ್ಕೆಟಲ್ಲಿ. ಮತ್ತು ಇವತ್ತು ಗ್ಲೋಬಲ್ ಕಂಟ್ರೀಸಲ್ಲಿ PMI ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಎಕ್ಸ್ಟ್ರೀಮ್ ಪಾಸಿಟಿವ್ ಆರ್ ನೆಗೆಟಿವ್ ಬಂದಿಲ್ಲ. ಜೊತೆಗೆ ಈ ಡೇಟಾಸ್ ನಮ್ಮ ಮಾರ್ಕೆಟ್ಗೆ ಯಾವುದೇ ಥರ ಇಂಪ್ಯಾಕ್ಟ್ ಇರಲ್ಲ. ಅದಕ್ಕೆ ಈ ಡೇಟಾ ಬಗ್ಗೆ ಏನೂ ಹೇಳ್ತಾ ಇಲ್ಲ. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಝೊಮ್ಯಾಟೊ ಈ ಕಂಪನಿ ಪೇಟಿಎಮ್ನ ಎಂಟರ್ಟೈನ್ಮೆಂಟ್ ಮತ್ತು ಟಿಕೆಟಿಂಗ್ ಬಿಸ್ನೆಸ್ನ ಅಕ್ವೈರ್ ಮಾಡಿದೆ ಫಾರ್ 2048 ಕ್ರೋರ್ಸ್ಗೆ. ಈ ಕಂಪನಿ ಬೋರ್ಡ್ ಸಹ ಕನ್ಫರ್ಮ್ ಮಾಡಿದೆ. ಈ ಪೇಟಿಎಮ್ ಎಂಟರ್ಟೈನ್ಮೆಂಟ್ ಮತ್ತು ಟಿಕೆಟಿಂಗ್ ಬಿಸ್ನೆಸ್ 2017ಇಂದನೂ ಬುಕ್ ಮೈ ಶೋಗೆ ಒಂದು ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿದೆ. ಝೊಮ್ಯಾಟೊ ಮಾಡೋ ಅಕ್ವಿಸಿಷನ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬ್ಲಿಂಕಿಟ್ನ ಅಕ್ವೈರ್ ಮಾಡಿದಾಗ ಇದೊಂದು ಲಾಸ್ ಮೇಕಿಂಗ್ ಬಿಸ್ನೆಸ್. ಇವಾಗ ನೋಡಿ ಯಾವ ಥರ ಗ್ರೋ ಆಗ್ತಾ ಇದೆ ಅಂತ. ಸೊ ಕಮ್ಮಿಂಗ್ ಟೈಮಲ್ಲಿ ಈ ಎಂಟರ್ಟೈನ್ಮೆಂಟ್ ಮತ್ತು ಟಿಕೆಟಿಂಗ್ ಬಿಸ್ನೆಸ್ ಯಾವ ಥರ ಗ್ರೋ ಆಗುತ್ತೆ ನೋಡಬೇಕು. ಪೇಟಿಎಮ್ ಆ್ಯಪಲ್ಲಿ ಟಿಕೆಟಿಂಗ್ ಬಿಸ್ನೆಸ್ ಆಪ್ಷನ್ನ ರಿಮೂವ್ ಮಾಡ್ತಾರೆ. ಮತ್ತು ಝೊಮ್ಯಾಟೊ ಅವರು ಹೊಸ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಆ್ಯಪ್ ಹೆಸರು ಡಿಸ್ಟ್ರಿಕ್ಟ್. ಲಾಸ್ಟ್ ಮಂತ್ ನೆನಪಿದೆಯಾ, ಇನ್ಫೋಸಿಸ್ಗೆ 33,000 crore GST ನೋಟಿಸ್ ಬಂದಿತ್ತು. ಮತ್ತು 10 ಫಾರಿನ್ ಏರ್ಲೈನ್ ಕಂಪನೀಸ್ಗೆ 10,000 crore GST ನೋಟಿಸ್ ಬಂದಿತ್ತು. ಈಗ CNBC TV 18ನಲ್ಲಿ ಅಪ್ಡೇಟ್ ಆಗ್ತಾ ಇದೆ, ಈ GST ರಿಲೀಫ್ನ ಕೊಡ್ತಾರೆ ಅಂತ. ನೋಡಬೇಕು ನೆಕ್ಸ್ಟ್ GST ಕೌನ್ಸಿಲ್ ದಿನ ಏನು ಅಪ್ಡೇಟ್ ಆಗುತ್ತೆ ಅಂತ. ಈ GST ಕೌನ್ಸಿಲ್ ಬಂದು ಸೆಪ್ಟೆಂಬರ್ 9 ಇರುತ್ತೆ. ಈ GST ರಿಲೀಫ್ ಏನಾದರೂ ಈ ಕಂಪನೀಸ್ಗೆ ಬಂದರೆ ಅದು ಬಿಗ್ ಪಾಸಿಟಿವ್ ಆಗುತ್ತೆ ಇನ್ಫೋಸಿಸ್ಗೆ. ಇವತ್ತು ಬೆಳಿಗ್ಗೆ ಫರ್ಟಿಲೈಸರ್ ಸ್ಟಾಕ್ಸಲ್ಲಿ ಒಳ್ಳೆ ಬಜ್ ನೋಡಿದ್ವಿ. ಇದಕ್ಕೆ ರೀಸನ್ ಏನಂದರೆ, ಗೌರ್ಮೆಂಟ್ ಅವರು ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇಂಪ್ಲೈ ಮಾಡಿದ್ದಾರೆ. ಈ ಐಸೋಪ್ರೊಪೆಲಿನ್ ಆಲ್ಕೋಹಾಲ್ ಇದು ಚೈನಾಯಿಂದ ಇಂಪೋರ್ಟ್ ಮಾಡ್ತಾ ಇದ್ರು. ಈ ದೀಪಕ್ ಫರ್ಟಿಲೈಸರ್ ಸ್ಟಾಕ್ ಯಾಕೆ ಮೂವ್ ಆಯಿತು ಅಂದರೆ, ಇದೊಂದೇ ಕಂಪನಿ ಐಸೋಪ್ರೊಪೆಲಿನ್ ಆಲ್ಕೋಹಾಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಇಂಡಿಯಾದಲ್ಲಿ. ಅದಕ್ಕೆ ಈ ಮಾರ್ನಿಂಗ್ ಪಾಸಿಟಿವ್ ಆಗಿ ಮೂವ್ ಆಯಿತು. ಮತ್ತು ಪ್ರಾಫಿಟ್ ಬುಕ್ಕಿಂಗ್ ನಡೆದಿದ್ದಕ್ಕೆ ಮತ್ತೆ ಈ ಸ್ಟಾಕ್ ಡೌನ್ ಆಯಿತು. ಕಲ್ಯಾಣ್ ಜ್ಯುವೆಲರ್ಸ್ ಇವತ್ತು ಇಂಟರ್ಡೇ ಸೆಷನಲ್ಲಿ ಈ ಶೇರ್ ಪ್ರೈಸ್ ಎಬೋ 7% ಮೂವ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ, ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹೈಡೆಲ್ ಇನ್ವೆಸ್ಟ್ಮೆಂಟ್ ಈ ಕಂಪನಿಗೆ 2.36% ಸ್ಟೇಕ್ ಇದೆ ಕಲ್ಯಾಣ್ ಜ್ಯುವೆಲರ್ಸಲ್ಲಿ. ಆ ಸ್ಟೇಕ್ನ ಕಲ್ಯಾಣ್ ಜ್ಯುವೆಲರ್ಸ್ ಪ್ರಮೋಟರ್ಗೆ ಬ್ಲಾಕ್ ಡೀಲಲ್ಲಿ ಮಾರಾಕಿದ್ದಾರೆ. ಈ ಪ್ರಮೋಟರ್ಗೆ ಮುಂಚೆ 60.59% ಸ್ಟೇಕ್ ಇತ್ತು, ಇವಾಗ 62.95% ಸ್ಟೇಕ್ ಇದೆ. IREDA ಈ ಸ್ಟಾಕ್ ಇವತ್ತು ಇಂಟರ್ಡೇ ಸೆಷನಲ್ಲಿ 9%ವರೆಗೂ ಮೂವ್ ಆಗಿತ್ತು. ಇದಕ್ಕೆ ರೀಸನ್ ಏನಂದರೆ, ಈ ಕಂಪನಿ 4,500 crores ಫಂಡ್ ರೈಸ್ ಮಾಡ್ತಾ ಇದೆ FPO ಮುಖಾಂತರ ಮತ್ತು QIP ಮುಖಾಂತರ. ಅದಕ್ಕೆ ಇವತ್ತು ಇಂಟರ್ಡೇ ಸೆಷನ್ 9% ಮೂವ್ ಆಗಿದ್ದು. ಈ ಕ್ರಿಪ್ಟೋ ಕರೆನ್ಸೀಸ್ ಮೇಲೆ ಹೊಸ ಕನ್ಸಲ್ಟೇಷನ್ ಪೇಪರ್ನ ರೆಡಿ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಸಲ ನೋಡಬೇಕು ಇನ್ನೂ ಯಾವ್ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರ್ತಾರೆ ಅಂತ. ಮತ್ತು ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತಾರಾ ಅಥವಾ ಡಿಕ್ರೀಸ್ ಮಾಡ್ತಾರಾ ನೋಡಬೇಕು. ಡಾಬರ್ ಈ ಕಂಪನಿ ಒಂದು MOU ಸೈನ್ ಮಾಡಿದೆ ತಮಿಳುನಾಡು ಗೌರ್ಮೆಂಟ್ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಶುರು ಮಾಡೋದಕ್ಕೆ. ಓರಿಯಂಟ್ ಟೆಕ್ನಾಲಜೀಸ್ ಈ IPO ನಿನ್ನೆ ಓಪನ್ ಆಯಿತು. ಒಂದೇ ದಿನದಲ್ಲೇ 7% ಓವರ್ ಸಬ್ಸ್ಕ್ರೈಬ್ ಆಗಿದೆ. ಎರಡನೇ ದಿನಕ್ಕೆ 10% ಓವರ್ ಸಬ್ಸ್ಕ್ರೈಬ್ ಆಗಿದೆ. ಈ ರಿಟೈಲರ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈ ಕಂಪನಿಯಲ್ಲಿ. ಯಾಕಂದರೆ ಇದೊಂದು ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ ಬರ್ತಾ ಇದೆ, ಬಿಸ್ನೆಸ್ ಚೆನ್ನಾಗಿದೆ ಮತ್ತು ಡೆಟ್ ಫ್ರೀ ಕಂಪನಿ. ಈ IPO ಅನಾಲಿಸಿಸ್ ಬಗ್ಗೆ ಒಂದು ಶಾರ್ಟ್ಸ್ ಮಾಡಿದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಈ ಕಂಪನಿಗೆ HSBC ಮತ್ತು ಜೆಫ್ರೀಸ್ ಇವರು ಬೈ ರೇಟಿಂಗ್ ಕೊಟ್ಟಿದ್ದಕ್ಕೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಲಾಸ್ಟ್ 12 ಮಂತ್ಸಿಂದ ಅಥವಾ 18 ಮಂತ್ಸಿಂದ ಏರ್ಲೈನ್ ಕಂಪನೀಸ್
ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ದಾರೆ. ಮತ್ತು ಬಿಸ್ನೆಸ್ಸಲ್ಲಿ ಸ್ಟ್ರಾಂಗ್ ಗ್ರೋತ್ ಇದೆ. ಈ ಕಂಪನೀಸ್ ರಿಸಲ್ಟ್ ಸಹ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದೆ. ಅದಕ್ಕೆ ಟಾರ್ಗೆಟ್ ಪ್ರೈಸ್ 5225 ಕೊಟ್ಟಿದ್ದಾರೆ. ಕರೆಂಟ್ ಮಾರ್ಕೆಟ್ ಪ್ರೈಸಿಂದ 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರಲ್ಲ. ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.